ಉಡುಪಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ತುಂಬಿ ಹರಿತಾ ಇದೆ ಸ್ವರ್ಣ ಸೀತಾ ಸೌಪರ್ಣಿಕಾ ನದಿಗಳು. ಶ್ರೀ ಕ್ಷೇತ್ರ ಮಾರಣಕಟ್ಟೆ ದೇಗುಲಕ್ಕೆ ನೀರು ನುಗ್ಗಿದೆ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇಗುಲ ಕಂಪ್ಲೀಟ್ ಜಲಾವೃತಗೊಂಡಿದೆ. ಜಲಾವೃತವಾದ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಬೈಂದೂರು ವಲಯ ಪ್ರಾಥಮಿಕ ಪ್ರೌಢ ಶಾಲೆಗಳಿಗೆ ಕೂಡ ರಜೆಯನ್ನ ಘೋಷಿಸಲಾಗಿದೆ. ಉಡುಪಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಭಾರೀ ಮಳೆಯಿಂದಾಗಿ ನೂರಾರು ಎಕರೆ ಬೆಳೆ ಕೂಡ ನಾಶ ಆಗಿದೆ. ಬಿರುಗಾಳಿಯಿಂದಲೂ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿ ಸುರಿತಾ ಇದೆ ಮಳೆ. ಕೃಷಿ ಮನೆ ಅಂದರೆ ಫಾರ್ಮ್ ಹೌಸ್ ಇರಬಹುದು, ದನದ ಕೊಟ್ಟಿಗೆ, ವಿದ್ಯುತ್ ಕಂಬಗಳು ಧರೆಗೆ ಉರುಳಿದಾವೆ. 1000ಕ್ಕೂ ಹೆಚ್ಚು ಅಡಿಕೆ ಮರ, ಬಾಳೆಗಿಡ, ಗೇರು ಬೀಜ, 50ಕ್ಕೂ ಹೆಚ್ಚು ತೆಂಗಿನ ಮರಗಳು, ಮೆಣಸಿನ ಗಿಡ ಸರ್ವನಾಶ ಆಗಿದೆ. ರಾಜ್ಯದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಲೆನಾಡು ಮತ್ತೆ ಈ ಕಡೆ ದಕ್ಷಿಣ ಕನ್ನಡ ಏನು ಹೇಳ್ತೀವಿ, ಉಡುಪಿ, ಮಂಗಳೂರು ಈ ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಇದರಿಂದ ಬೆಳೆ ಕೂಡ ಹಾನಿಯಾಗಿದೆ. ಜೊತೆಗೆ ಒಂದಷ್ಟು ದೇವಸ್ಥಾನಗಳು ಕೂಡ ಜಲಾವೃತ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಬೆಳೆದಿರುವಂತಹ ಎಲ್ಲ ಬೆಳೆಗಳು ಕೂಡ ಯಾವ ರೀತಿ ನಾಶ ಆಗಿದೆ. ಬಿರುಗಾಳಿ ಸಮೇತ ಮಳೆ ಆಗ್ತಾ ಇದೆ. ಸಾವಿರಕ್ಕೂ ಹೆಚ್ಚು ಅಡಕೆ ಮರಗಳು, ಬಾಳೆಗಿಡ, ಗೇರು ಬೀಜ ಮರ ಎಲ್ಲವೂ ಕೂಡ ನಾಶ ಆಗಿದೆ. ದನದ ಕೊಟ್ಟಿಗೆ ಯಾವ ರೀತಿ ಕುಸಿದು ಬಿದ್ದಿದೆ ನೋಡ್ತಾ ಇದ್ದೀರಿ. ಮನೆ ಚಾವಣಿ ಕೂಡ ಹಾರು ಹೋಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದ ನೂರಾರು ಎಕರೆ ಬೆಳೆ ನಾಶ ಆಗಿರೋದು. ಮಳೆ ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಬಿಸಿಲು ಕೂಡ ಅಷ್ಟೇ ವಿಪರೀತ ಇತ್ತು. ಈಗ ಮಳೆನೂ ಕೂಡ ಅದೇ ಪ್ರಮಾಣದಲ್ಲಿ ಆಗ್ತಾ ಇದೆ. ವರುಣನ ಆರ್ಭಟ ಮುಂದುವರಿತಾ ಇದೆ. ಈಗ ಆಲ್ರೆಡಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಸ್ವರ್ಣ, ಸೀತಾ, ಸೌಪರ್ಣಿಕಾ ನದಿಗಳು ಕೂಡ ತುಂಬಿ ಹರಿತಾ ಇದೆ. ದೇವಸ್ಥಾನಗಳು ಕೂಡ ಕಂಪ್ಲೀಟ್ ಜಲಾವೃತ ಆಗಿದೆ. ಮೀನುಗಾರರಿಗೂ ಕೂಡ ಮೀನುಗಾರಿಕಾ ಇಲಾಖೆಯಿಂದ ಸೂಚನೆ ಸಿಕ್ಕಿದೆ ಸಮುದ್ರಕ್ಕೆ ಇಳಿಯದಂತೆ. ಇನ್ನೊಂದು ಕಡೆ ಬೆಳೆಗಳು ಹಾನಿಯಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಕೂಡ ಹಾನಿಯಾಗಿದೆ.